ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ಇವತ್ತು ನಿಮಗೆ ಒಂದು ಅದ್ಭುತವಾದ ಪ್ರದೇಶ ತೋರಿಸ್ತೀನಿ. ಈ ಪ್ಲೇಸ್ಗೆ ನಾನು 2ನೇ ಸಲ ಬಂದಿದ್ದು. ಈ ಪ್ಲೇಸ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಈ ಊರ ಹೆಸರು ವೇನಾಡು ಅಂತ. ಬೆಂಗಳೂರಿಂದ 360ರಿಂದ 370 ಕಿಲೋಮೀಟರ್ ದೂರದಲ್ಲಿರುತ್ತೆ ಈ ಪ್ಲೇಸು. ಬನ್ನಿ ಹೋಗೋಣ. ಹೊಸದಾಗಿರಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಮತ್ತೆ ತಡ ಯಾಕೆ, ಈ ಪ್ಲೇಸ್ ನೋಡ್ಕೊಂಡು ಬರೋಣ. ಬಿಲೀವ್ ಬ್ಲಾಗ್ಸ್ ಇದು ಕನ್ನಡ ಚಾನೆಲ್ ಬ್ರೋ. ಈ ಊರಲ್ಲಿ ಏನು ಫೇಮಸ್ ಅಂದರೆ, ಒಂದು ದರ್ಗಾ ಇದೆ, 144 ಅಡಿ ಉದ್ದ ಇದೆ. ಈ ದರ್ಗಾ ನೋಡ್ಲಿಕ್ಕೇನೆ ಮೊಹರಂ ಟೈಮಲ್ಲೇ ಸಿಕ್ಕಾಪಟ್ಟ ಎಲ್ಲ ಕಡೆ ಎಲ್ಲ ರಾಷ್ಟ್ರಗಳಿಂದನೂ ಜನ ಬರ್ತಾರೆ. ಇಲ್ಲಿ ತುಂಬ ಲಿಮಿಟೆಡ್ ಅಂಗಡಿಗಳು ಇರುತ್ತೆ. ಸ್ವಲ್ಪ ನಿಮಗೆ ಕಂಫರ್ಟ್ ಪ್ಲೇಸ್ ಏನೂ ಅಲ್ಲ ಇದು. ಇಲ್ಲಿ ಉಳ್ಕೊಳ್ಳೋಕ್ಕೆ ರೂಮ್ಸ್ ಆ ಥರದ್ದು ಏನೂ ಇರಲ್ಲ. ಎಲ್ಲ ಓಪನ್ ಪ್ಲೇಸಲ್ಲೇ ಎಲ್ಲರೂ ಟೆಂಟ್ಗಳ ಥರ ಹಾಕ್ಕೊಂಡು ಎಲ್ಲೆಂದರೆ ಅಲ್ಲಿ ಮಲ್ಕೋಬೇಕಾಗುತ್ತೆ. ಯಾಕಂದರೆ ಫುಲ್ಲು ಮೈದಾನ ಇದು. ಈ ಮೊಹರಂ ಟೈಮಲ್ಲಂತೂ ಸಿಕ್ಕಾಪಟ್ಟ ಜನ ಬರ್ತಾರೆ. ಈ ಥರ ಅಂಗಡಿಗಳು ಅವೆಲ್ಲ ಇರುತ್ತೆ. ಮಾಮೂಲಿ ಟೈಮಲ್ಲೇ ಅಷ್ಟೊಂದು ರಶ್ ಇರಲ್ಲ. ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಇಲ್ಲಿ ತುಂಬ ಮರಳು ನೋಡ್ಬೋದು ನೀವು, ಸಿಕ್ಕಾಪಟ್ಟ ಮರಳು ಇರುತ್ತೆ ಇಲ್ಲಿ. ನೋಡಿ, ದರ್ಗಾ ಇದೇನೆ ಎಂಟ್ರೆನ್ಸು. ಇಲ್ಲಿ ತುಂಬ ಸಣ್ಣ ಸಣ್ಣ ಊರುಗಳಿದೆ. ಒಂದು 50 ಮನೆ 100 ಮನೆನೂ ಇರಲ್ಲ ಅನಿಸುತ್ತೆ. 50 ಮನೆ ಒಳಗಡೆನೇ ಇರುತ್ತೆ. ಸ್ವಲ್ಪ ದೂರದಲ್ಲೇ ಮನೆಗಳಿರುತ್ತೆ. ಈ ಕಡೆನೂ ನೀರು, ಆ ಕಡೆನೂ ನೀರು, ಮಧ್ಯದಲ್ಲಿ ರೋಡ್ ಇರುತ್ತೆ. ಒಂದು 15 ಕಿಲೋಮೀಟರ್ಸ್ ಆ ಥರ ರೋಡ್ ಇರುತ್ತೆ ಬರಬೇಕಾದ್ರೆ. ನೋಡಿ, ಈ ರೋಡೇ ಇದೆ ಅದು. ನೋಡಿ, ಈ ಥರ ಇರುತ್ತೆ. ಈ 2 ಸೈಡ್ಸೂ ನೀರು ಇರುತ್ತೆ. ಕೆಲವು ಕಡೆ ಜಮೀನು ಇರುತ್ತೆ. ನೀರಿರೋ ಪ್ರದೇಶನೂ ನಾವು ನೋಡ್ಬೋದು ಮುಂದೆ. ಇಲ್ಲಿ ನಾನು ನೈಟ್ ಬಂದಿರೋದು, ರಿಟರ್ನ್ ಹೋಗಬೇಕಾದ್ರೆ ಈ ವಿಡಿಯೋ ಮಾಡಿರೋದು. ನೈಟಲ್ಲಂತೂ ಸಿಕ್ಕಾಪಟ್ಟ ಭಯ ಆಗ್ತಾ ಇತ್ತು. 9 ಗಂಟೆ 8 ಗಂಟೆ ಆ ಟೈಮಲ್ಲಿ ಬಂದಿದ್ದು ನಾನು. ಸಿಕ್ಕಾಪಟ್ಟ ಭಯ ಇರುತ್ತೆ. ಯಾಕಂದರೆ ಹೊಸಬರಿಗೆ, ಈ ರೂಟಲ್ಲಿರೋರಿಗೆ ಅದು ಕಾಮನ್. ಇದು ಒಂದೊಂದು ಟೈಮಲ್ಲಿ ನೀರು ಇಲ್ಲಿ ಗಂಟನೂ ಬರ್ತಾ ಇರುತ್ತೆ. ಬಟ್ ತುಂಬ ನೀರೇನಿರಲ್ಲ, ಲೈಟಾಗಿ ನೀರು ಇರುತ್ತೆ. ಕೆಲವು ಕಡೆ ಲೈಟಾಗಿರುತ್ತೆ. ಸ್ವೀಟ್ ನೀರು ಅಂತಾರೆ, ಇದು ಸಾಲ್ಟ್ ನೀರಲ್ಲ. ಇಲ್ಲಿ ನೀರೆಲ್ಲನೂ ಒಂದು ಸುಮ್ಮನೆ ಹಿಂಗೆ ತೋಡಿದ್ರೆ ನೀರು ಬಂದ್ಬಿಡುತ್ತೆ. ಆ ಥರ ಮರಳು ಪ್ರದೇಶ ಇದು. ಎಕ್ಸಲೆಂಟ್ ಆಗಿದೆ ಪ್ಲೇಸ್ ಅಂತೂ. ನೋಡಿ, ಈ ಥರ ಇರುತ್ತೆ. ಲೈಟಾಗಿ ಒಂದು ಲೇಯರ್ ಥರ ಇರುತ್ತೆ ನೀರು. ಎಲ್ಲ ಕಡೆ ಇರಲ್ಲ, ಈ ಥರ ಇರುತ್ತೆ. ಆಲ್ಮೋಸ್ಟ್ 15 ಕಿಲೋಮೀಟ್ರ್ ಈ ಥರನೇ ಇರುತ್ತೆ. ಒಂದು 8 ಕಿಲೋಮೀಟ್ರ್ ಈ ಥರ ಮಣ್ಣು ರೋಡ್ ಇರುತ್ತೆ. ಇನ್ನು ಮಿಕ್ಕಿದ ರೋಡೆಲ್ಲ ತಾರ್ ರೋಡ್ ಇದೆ. ಶ್ರೀಹರಿಕೋಟ ಇಲ್ಲಿಂದ ನಿಮಗೆ ಲೈಟ್ಗಳೆಲ್ಲ ಕಾಣಿಸುತ್ತೆ ಇಲ್ಲಿಂದ ನೈಟ್ ಟೈಮಲ್ಲಾದರೆ. ಎಕ್ಸಲೆಂಟ್ ಪ್ಲೇಸು. ನೀವು ಈ ವೇನಾಡನ್ನ ಒಂದ್ಸಲಿ ವಿಸಿಟ್ ಮಾಡಿ. ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಎಕ್ಸಲೆಂಟ್ ಆಗಿದೆಪ್ಪ. ಆದರೆ ಬಿಸಿಲು ಸ್ವಲ್ಪ ಜಾಸ್ತಿ ಇರುತ್ತೆ ಇಲ್ಲಿ. ಯಾಕಂದರೆ ಆಂಧ್ರ ಪ್ರದೇಶಲ್ಲಿ ಸ್ವಲ್ಪ ಅದು ಸಮುದ್ರದ ತೀರ ಅಲ್ವಾ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್ ಬಾಯ್.